ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನಂತೂ ನನ್ನ ಬಸರಿ ಸೊಸೆ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀನಿ, ತುಂಬಾ ಕೇರ್ ತಗೋತೀನಪ್ಪ. ಅದಕ್ಕೆ ಅವಳನ್ನ ಆದಷ್ಟು ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನಿಮಗೆ ಜಸ್ಟ್ ಇನ್ಫಾರ್ಮ್ ಮಾಡ್ತಿದ್ದೀನಿ ಅಷ್ಟೇ. ಅಖಿಲ ಜನನಿ ಬಗ್ಗೆ ಕಾಳಜಿ ತಗೊಂಡ್ರೆ ನಾನು ಪಾರ್ವತಿ ಬಗ್ಗೆ ಕಾಳಜಿ ತಗೋಬೇಕಲ್ವಾ? ಪಾರ್ವತಿಗೆ ಈಗ ಎಷ್ಟನೇ ತಿಂಗಳು ಅಂತ ಗೊತ್ತಿಲ್ವಲ್ಲ. ಆದಿತ್ಯ ಚೆಕಪ್ ಕರ್ಕೊಂಡು ಹೋಗ್ತಿದ್ದಾನೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಫೋನ್ ಮಾಡಿ ವಿಚಾರಿಸ್ಬೇಕು. ಆಸ್ಪತ್ರೆಗೆ ಹೋಗಲಿಲ್ಲ ಅಂದರೆ ಹೋಗಕ್ಕೆ ಹೇಳಬೇಕು. ಅದಕ್ಕೂ ಮುಂಚೆ ಅಖಿಲ ಜನನಿನ ಯಾವತ್ತೂ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ತಿಳ್ಕೋಬೇಕು. ಅಖಿಲ ಜನನಿನ ಕರ್ಕೊಂಡು ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ ರಘು? ಅದೇ ನೀನು ಜನನಿನ ಯಾವತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ? ನಾಳೆನಾ ಅಥವಾ ನಾಡಿದ್ದ? ನಾನು ಹೇಳಿದ ಹಾಗೆ ರಘುಗೆ ಪಾರ್ವತಿನೂ ಆಸ್ಪತ್ರೆ ಕರ್ಕೊಂಡು ಹೋಗೋ ಯೋಚನೆ ಬಂದಿರಬೇಕು. ನನಗೆ ಗೊತ್ತಾಗೋದನ್ನ ಅವಾಯ್ಡ್ ಮಾಡೋಕ್ಕೆ ಕೇಳ್ತಿದ್ದಾರೆ ಅನ್ಸುತ್ತೆ. ನಾಳೆ ನನಗೆ ಬೇರೆ ಕೆಲಸ ಇದೆ. ನನ್ನ ಅನುಕೂಲ ನೋಡಿಕೊಂಡು ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ. ಅಲ್ಲ, ನೀವೇನು ಯೋಚನೆ ಮಾಡಬೇಡಿ. ನೀವು ನಮ್ಮ ಜೊತೆ ಬರಲೇಬೇಕು ಅಂತ ಏನಿಲ್ಲ. ಅವತ್ತು ದೇವಸ್ಥಾನಕ್ಕೆ ತೊಟ್ಲು ಹರಕೆ ತೀರ್ಸಕ್ಕೆ ಅಂತ ಹೊರಟಿದ್ದ ದಿವಸ ಲಾಸ್ಟ್ ಮಿನಿಟಲ್ಲಿ ಇಲ್ಲ ನಾನು ಮೂರ್ತಿಯವರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ನೀವು ಹೋದ್ರಲ್ಲ, ಹಾಗೆ ಈಗಲೂ ನಿಮ್ದೇನಾದ್ರೂ ಕಾರ್ಯಕ್ರಮ ಇದ್ರೆ ನೀವು ಮುಂದುವರಿಸಿ, ಪರವಾಗಿಲ್ಲ. ನಾನೊಬ್ಬಳೇ ಜನನೀನ್ ಕರ್ಕೊಂಡು ಹೋಗಿ ಬರ್ತೀನಿ. ನೆನಪು ಮಾಡಿದ್ದು ಒಳ್ಳೇದಾಯ್ತು. ನಾನು ನನ್ನ ಫ್ರೆಂಡ್ ಮೂರ್ತಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ, ಮರೆತೇ ಹೋಗಿತ್ತು ನೋಡು. ಅಯ್ಯೋ, ಇತ್ತೀಚೆಗೆ ಮನೆ ಒಳಗಡೆ ಸಿಗ್ನಲ್ಲೇ ಸಿಗ್ತಾ ಇಲ್ಲ ನೋಡು. ಛೇ, ಫ್ರೆಂಡ್ಸ್ ಬನ್ನಿ. ಫ್ರೆಂಡ್ಸ್, ನನಗೂ ಈಗ 3 ತಿಂಗಳಲ್ವಾ, ನಾನು ಹಾಸ್ಪಿಟ್ಲಿಗೆ ಚೆಕಪ್ಗೆ ಹೋಗ್ಬೇಕಲ್ವಾ. ಪ್ರತಿ ಸಲ ಅಕ್ಕನ ಹತ್ರ ನಾನು ಬಸ್ರಿ ಅಂತ ಹೇಳೋಕೆ ಟ್ರೈ ಮಾಡಿದಾಗೆಲ್ಲ ಈ ನನ್ನ ವಯಸ್ಸಿನ ಮಾತೊಂದು ಅಡ್ಡ ಬಂದು ನಾನು ಸುಮ್ಮನಾಗ್ಬಿಡ್ತಾ ಇದ್ದೆ. ಆದರೆ ಈ ಸಲ ಸುಮ್ಮನಾಗೋ ಮಾತೇ ಇಲ್ಲ. ಅಕ್ಕನಿಗೆ ನಾನು ಬಸ್ರಿ ಅಂತ ಅರ್ಥ ಮಾಡಿಸೋದಕ್ಕೆ ನನಗೊಂದು ಒಳ್ಳೆ ದಾರಿ ಸಿಕ್ಕಿದೆ. ನಾಳೆ ಬೆಳಗ್ಗೆನೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ಹೋದ ಸಲ ಹೋದಾಗ ಜೂನಿಯರ್ ಡಾಕ್ಟರ್ ಚೆಕ್ ಮಾಡಿದ್ರು. ಈ ಸಲ ಮೇನ್ ಡಾಕ್ಟರ್ ಹತ್ರನೇ ಚೆಕ್ ಮಾಡಿಸ್ಕೊಂಡ್ರೆ ಅವ್ರ ಮೂಲಕ ನಾನು ಬಸ್ರಿ ಅಂತ ಅಕ್ಕನಿಗೆ ಗೊತ್ತು ಮಾಡಿಸೋದು ತುಂಬ ಈಸಿ. ಆದಿತ್ಯ, ಈಗ ಪಾರ್ವತಿಗೆ ಎಷ್ಟನೇ ತಿಂಗಳು? ಎಷ್ಟು ತಿಂಗಳ? ಈಗ ನನ್ನ ಸೊಸೆ ಪಾರ್ವತಿಗೆ ಎಷ್ಟನೇ ತಿಂಗಳು ನಡೀತಾ ಇದೆ ಅಂತ ಕೇಳಿದೆ. 3 ತಿಂಗಳು. ಡಾಕ್ಟರ್ ಚೆಕಪ್ಗೆ ಪ್ರತಿ ತಿಂಗಳು ತಪ್ಪದೆ ಕರ್ಕೊಂಡು ಹೋಗ್ತಿದ್ಯಾ ತಾನೆ? ಪಾರ್ವತಿ ಬಸ್ರಿ ಆಗಿದ್ದ ವಿಷಯನ ಫಸ್ಟ್ ಟೈಮ್ ಹೇಳಿದ್ದು ಸಾವಿತ್ರಮ್ಮ. ಆ ವಿಷಯನ ಪಾರ್ವತಿ ನನಗೆ ಹೇಳಿದ್ಲು. ಅತಿಯಾದ ಸಂತೋಷವಾದ ವಿಷಯನ, ಅತಿಯಾದ ದುಃಖದ ವಿಷಯನ ಪದೇ ಪದೇ ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡೋದು ಒಳ್ಳೇದಲ್ವಾ? ಅದಕ್ಕೆ ಅವತ್ತೊಂದ್ಸಲ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಪಾರ್ವತಿನ ಕರ್ಕೊಂಡು ಹೋಗಿದ್ದೆ ಅಷ್ಟೇ, ಮತ್ತೇನು ಕರ್ಕೊಂಡು ಹೋಗಿಲ್ಲಪ್ಪ. ಏನಪ್ಪ ಆದಿತ್ಯ, ಇಂಥ ವಿಷಯದಲ್ಲಿ ಯಾರು ನೆಗ್ಲೆಕ್ಟ್ ಮಾಡ್ತಾರಾ? ಅಪ್ಪ, ನನ್ನ ಹೆಂಡತಿ ಮತ್ತು ಅವಳ ಹೊಟ್ಟೆಲಿ ಬೆಳೀತಿರೋ ಮಗು ವಿಷಯದಲ್ಲಿ ನಾನು ನೆಗ್ಲಿಜೆನ್ಸಿ ತೋರಿಸ್ತೀನಾ? ಪಾರ್ವತಿನೇ ಹೇಳಿದ್ದು, ನಾನು ಯಾವುದೋ ಆಯುರ್ವೇದಿಕ್ ಮಾತ್ರೆಗಳನ್ನ ತಗೊಳ್ತಾ ಇದ್ದೀನಿ, ಇವಾಗ ಯಾವ ಹಾಸ್ಪಿಟಲ್ಗೂ ಹೋಗೋದು ಬೇಡ ಅಂತ. ಅವಳು ಹೇಳಿದ್ಲು, ನೀನು ಕೇಳ್ಬಿಟ್ಟೆ. ಚೆನ್ನಾಗಿದ್ದೀರಾ ಇಬ್ರು? ನೋಡು, ನಿನ್ನ ಅಪ್ಪನಾಗಿ ನಾನು ಹೇಳ್ತಾ ಇದ್ದೀನಿ, ನಾಳೆನೇ ಪಾರ್ವತಿನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಅದು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವ್ರಿಗೆ ನಮ್ಮ ಇಡೀ ಫ್ಯಾಮಿಲಿ ಮೆಡಿಕಲ್ ಹಿಸ್ಟ್ರಿ ಗೊತ್ತು. ಈಗಲಿಂದಾನೇ ಡೆಲಿವರಿ ಆಗೋವರೆಗೂ ಅವ್ರ ಹತ್ರನೇ ತೋರಿಸ್ಕೋಬೇಕು. ಆಗಲಿ ನಂಗೆ ನೆಮ್ಮದಿ. ಫೀಸ್ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ. ಆನ್ಲೈನ್ ಪೇಮೆಂಟ್ ಮಾಡ್ತೀನಿ, ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ. ಹಿಂದೆ ಒಂದ್ಸಲ ಸಾರ್ತಿ ಪಾರ್ವತಿಗೆ ವಿಷ ಹಾಕಿದಾಗ ಆ ಹಾಸ್ಪಿಟಲ್ ಖರ್ಚೆಲ್ಲ ನೀವೇ ಪೇ ಮಾಡಿದ್ರಿ ಅಪ್ಪ. ಅವಾಗ ಅಮ್ಮಂಗೆ ಆ ವಿಷಯ ಗೊತ್ತಾಗಿತ್ತು. ಇವಾಗ ಮತ್ತೆ ನೀವು ಆ ಬಿಲ್ಲೆಲ್ಲ ಪೇ ಮಾಡಿದ್ರೆ ಅಮ್ಮಂಗೆ ಈ ವಿಷಯನೂ ಗೊತ್ತಾಗುತ್ತೆ, ಆಮೇಲೆ ಪಾರ್ವತಿ ಬಸ್ರಾಗಿರೋ ವಿಷಯನೂ ಗೊತ್ತಾಗುತ್ತೆ.
ಅದು ಬೇಡಪ್ಪ. ಅಪ್ಪ, ನಾನು ಹೇಗೋ ಹ್ಯಾಂಡಲ್ ಮಾಡ್ತೀನಿ. ಇವಾಗೇನು ನಿಮ್ಮ ಮುದ್ದಿನ ಸೊಸೆನ ಅರಸನಕೋಟೆ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಷ್ಟೇ ತಾನೇ? ನಾನು ಕರ್ಕೊಂಡು ಹೋಗ್ತೀನಿ. ಇದು ನನ್ನ ಮಗ ಅಂದರೆ ಇದು. ನಾಳೆ ಬೆಳಗ್ಗೆ ನೀನು ನನ್ನ ಸೊಸೆ ಪಾರ್ವತಿ ಇಬ್ಬರು ಹಾಸ್ಪಿಟ್ಲ್ಗೆ ಹೋಗೋದನ್ನು ನಾನು ನೋಡೋಕೆ ಕಾಯ್ತಾ ಇರ್ತೀನಿ. ಓಕೆ? ಸರಿಯಪ್ಪ, ಆಯ್ತು. ಗುಡ್ ನೈಟ್. ಆಯಿತು, ಗುಡ್ ನೈಟ್ ಮಗನೇ. ಈ ಪಾರ್ವತಿಯಿಂದ ನಾನು ಬಯಸ್ಕೊಳ್ಳೋ ಥರ ಆಯಿತು. ಮಾಡ್ತೀನಿ ಅವಳಿಗೆ. ಆದಿತ್ಯ ಪಾರ್ವತಿನ ಕರ್ಕೊಂಡು ನಾಳೆನೇ ಆಸ್ಪತ್ರೆಗೆ ಹೋಗೋ ಥರ ಮಾಡಿದ್ದಾಯ್ತು. ನಾನು ಅವ್ರ ಜೊತೆಗೆ ಹೋಗೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಪಾರ್ವತಿ ಆರೋಗ್ಯದ ಬಗ್ಗೆ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ನಾನೇ ನನ್ನ ಕಿವಿಯಾರೆ ಕೇಳ್ಕೊಳ್ಳೋ ಹಾಗಿದ್ರೆ, ಸ್ಕ್ಯಾನಿಂಗ್ನಲ್ಲಿ ನನ್ನ ಮೊಮ್ಮಗು ಚಿತ್ರನ ಕಣ್ತುಂಬ ನೋಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಈಗಲೂ ಯಾಕೆ ಹಾಗೆ ಮಾಡಬಾರ್ದು? ಜನನಿನೂ ಅದೇ ಸಮಯಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಆಯ್ತಲ್ವಾ? ಯಜಮಾನ್ರೆ, ಏನಾಯ್ತು? ನನ್ನ ಮಾತಾಡಿಸ್ಬೇಡ. ಯಾಕೆ? ನನಗೆ ನಿನ್ನ ಮೇಲೆ ಕೋಪ ಬಂದಿದೆ. ನಾನೇನು ಮಾಡ್ದೆ ಯಜಮಾನ್ರೆ? ಅಪ್ಪ ಕಾಲ್ ಮಾಡಿದ್ರು. ನನ್ನ ಸೊಸೆನ ಇನ್ನೂ ಮಂತ್ಲಿ ಚೆಕಪ್ಪಿಗೆ ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ನನ್ನ ಚಾರ್ಜ್ ಮಾಡಿದ್ರು, ಗೊತ್ತಾ? ಓ, ಅದಕ್ಕೆ ಕೋಪ? ಹೇಳಬೇಕಿತ್ತು ನಮ್ಮ ಮಾವನವ್ರಿಗೆ ನಿಮ್ಮ ಸೊಸೆನೇ ಬೇಡ ಅಂದಿದ್ದು ಅಂತ. ಹೇಳ್ದೆ, ಅದಕ್ಕೆ ಸ್ವಲ್ಪ ಬೈಗಳ ಕಮ್ಮಿ ಆಯಿತು. ನೋಡ್ಪಾರು, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಪ್ಪ ಆರ್ಡರ್ ಮಾಡಿದ್ದಾರೆ. ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಅಷ್ಟೇ ತಾನೇ? ಸರಿ ಬಿಡಿ, ಮುಂದಿನ ಬೀದಿಲೇ ಸರ್ಕಾರಿ ಆಸ್ಪತ್ರೆ ಇದೆ, ನಾಳೆ ಬೆಳಗ್ಗೆನೆ ಹೋಗಿ ತೋರಿಸ್ಕೊಂಬರೋಣ. ಆದರೆ ಅಪ್ಪ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಜನನಿಗೂ ಅಲ್ಲೇ ತೋರಿಸ್ತಾ ಇದ್ದಾರೆ. ಜನನಿಗೆ ಸಿಗೋ ಸೌಲಭ್ಯ ಎಲ್ಲ ನಿನಗೂ ಸಿಗಬೇಕು ಅನ್ನೋದೇ ಅಪ್ಪನ ಉದ್ದೇಶ. ಅಯ್ಯೋ ಯಜಮಾನ್ರೆ, ನನಗಿನ್ನೂ ಬರೀ 3 ತಿಂಗಳು. ಈಗ ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ರೆ ಆ ಪರೀಕ್ಷೆ ಈ ಪರೀಕ್ಷೆ ಅಂತ ಹೇಳಿ ಸುಮ್ಮನೆ ದುಡ್ಡು ಖರ್ಚಲ್ವಾ? ನಾನು ಮಾವನ ಹತ್ರ ಮಾತಾಡ್ತೀನಿ ಬಿಡಿ. ನಾನು ಹೇಗಿದ್ರು ಆಯುರ್ವೇದದ ಮಾತ್ರೆಗಳು ತಗೋತಾ ಇದ್ದೀನಲ್ಲ. ನಿನಗೆ ಆಸ್ಪತ್ರೆಗೆ ತೋರ್ಸೋಕ್ಕೂ ನಿನ್ನ ಗಂಡಂಗೆ ಯೋಗ್ಯತೆ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿಯಪ್ಪಾರು. ಅಯ್ಯೋ ಹಾಗಲ್ಲ ಯಜಮಾನ್ರೆ, ನೀವು ಈಗ ತಾನೇ ದುಡಿಯೋದಕ್ಕೆ ಶುರು ಮಾಡಿದ್ದೀರಾ. ಇನ್ನೂ ದುಡ್ಡು ಸರಿಯಾಗಿ ಕೈಗೆ ಹತ್ತುತ್ತಾ ಇಲ್ಲ. ದೊಡ್ಡ ಆಸ್ಪತ್ರೆ ಅಂತ ಹೋದರೆ ಆ ಪರೀಕ್ಷೆ ಈ ಪರೀಕ್ಷೆ ಅಂತ ಹೇಳಿ ಸುಮಾರು ದುಡ್ಡು ಖರ್ಚಾಗುತ್ತಲ್ವಾ? ಅದಕ್ಕೆ ಬೇಡ ಅಂದೆ. ನಿಮ್ಮ ಸಂಪಾದನೆ ಶುರುವಾದ್ಮೇಲೆ ಹೋಗೋಣ. ಆದರೂ ನಿನ್ನ ಮಗು ಆರೋಗ್ಯದ ವಿಷಯದಲ್ಲಿ ನಾನು ರಾಜಿ ಆಗೋದಕ್ಕೆ ರೆಡಿ ಇಲ್ಲ ಪಾರು. ಬೆಳಗ್ಗೆವರೆಗೂ ಟೈಮ್ ಇದೆ, ನೋಡೋಣ. ದೇವರು ಏನಾದರೂ ದಾರಿ ತೋರಿಸ್ಬೋದು. ಅಲ್ಲ ಯಜಮಾನ್ರೆ, ರಾತ್ರಿ ಅಷ್ಟೊಂದು ಹಣ ಹೇಗೆ ಹೊಂದೋದಕ್ಕಾಗತ್ತೆ ನಿಮ್ಮ ಕೈಲಿ? ಪಾರು, ನಾನಿವತ್ತು ಇಡೀ ರಾತ್ರಿ ಆಟೋ ಓಡಿಸಿದ್ರೆ ನಮಗೆ ಬೇಕಾಗಿರೋಷ್ಟು ಹಣ ಸಿಗ್ಬೋದು. ಏನು, ಇಡೀ ರಾತ್ರಿ ನಿದ್ದೆಗೆಟ್ಟು ಆಟೋ ಓಡಿಸ್ತೀರಾ? ಬೇಡ ಬೇಡ ಪಾರು, ನಾವು ಯಾರ ಹತ್ರನೂ ಸಾಲ ಕೇಳೋದಕ್ಕೆ ಆಗಲ್ಲ ಪಾರು. ಇವಾಗ ನಮ್ಮ ಕಣ್ಮುಂದೆ ಇರೋ ಆಪ್ಷನ್ ಅದೊಂದೇ. ಸರಿ ಬಾ, ಇವಾಗ ಊಟ ಮಾಡೋಣ. ಊಟ ಮಾಡಿದ ತಕ್ಷಣ ನಾನು ಡ್ಯೂಟಿಗೆ ಹೊರಡ್ತೀನಿ. ಹಾಂ, ಪಾರ್ವತಿ ಬಸ್ರಿ ಅನ್ನೋ ವಿಷಯ ರಘುಗಂತೂ ಗೊತ್ತು. 5 ಜನನಿಗೆ ಗೊತ್ತಿದೆಯೋ ಇಲ್ವೋ? ಇಲ್ಲ, ಜನನಿಗೆ ಗೊತ್ತಿರಕ್ಕೆ ಸಾಧ್ಯ ಇಲ್ಲ. ಗೊತ್ತಿದ್ದಿದ್ರೆ ನನ್ನ ಹತ್ರ ಹೇಳ್ಕೊಂಡ್ಬಿಟ್ಟಿರೋಳು. ಅವತ್ತು ದೇವಸ್ಥಾನಕ್ಕೆ ಹರಕೆ ತೊಟ್ಲು ಕಟ್ಟಕ್ಕೆ ಹೋದ ದಿನ ಜನನಿ ನನ್ನ ಹತ್ರ ಕೇಳಿದ್ಲು, ಏನತ್ತೆ ನಿಮ್ಮ ಮುಖದಲ್ಲಿ ಇಷ್ಟೊಂದು ಖುಷಿ ಅಂತ. ಅವತ್ತು ಹೇಳಿರ್ಲಿಲ್ಲ, ಆದರೆ ಇವತ್ತು ಮನಸ್ಸು ಬಿಚ್ಚಿ ಹೇಳ್ಬಿಡ್ಬೇಕು. ನಮ್ಮ ಪಾರ್ವತಿ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ ಅಂತ. ಹಾಗೆ
ಆಸ್ಪತ್ರೆಗೆ ಹೋಗೋ ಸಮಾಚಾರನೂ ಹೇಳಬೇಕು. ಪ್ರೀತು, ಪಾರ್ವತಿ ಅಕ್ಕನೂ ಬಸ್ರಿ ಮೇಲೆ ನನಗಿಲ್ಲಿ ಸಿಗ್ತಾ ಇರೋ ಥರ ಟೈಮ್ಗೆ ಸರಿಯಾಗಿ ಹಾಲು ಹಣ್ಣು ಎಲ್ಲ ಅವ್ರಿಗೆ ಸಿಗ್ತಾ ಇದೆಯೋ ಇಲ್ವೋ. ನಾನು ಮಾತ್ರ ಇಲ್ಲಿ ರಾಜ್ಕುಮಾರಿ ಥರ ಆರಾಮಾಗಿದ್ದೀನಿ. ತುಂಬ ಬೇಜಾರಾಗ್ತಿದೆ ಪ್ರೀತು. ನನಗಂತೂ ಒಂದ್ಸರಿ ಪಾರ್ವತಿ ಅಕ್ಕನೂ ಬಸ್ರಿ ಅಂತ ಅತ್ತೆ ಹತ್ರ ಹೋಗಿ ಹೇಳಿಬಿಡೋಣ ಅನ್ಸುತ್ತೆ. ಓಯ್, ಹಾಗೇನಾದ್ರು ಮಾಡಿಬಿಟ್ಟಿಯಾ? ಬರೋ ಅದಕ್ಕೆ ಹತ್ರ ಮಾತು ಕೊಟ್ಟೋದು ನೆನಪಿಲ್ವಾ? ಯಾವುದೇ ಕಾರಣಕ್ಕೂ ಮಾವ ಹತ್ರ ಈ ವಿಷಯ ಹೇಳಲ್ಲ ಅಂತ. ನಮ್ಮಿಂದ ಅವ್ರು ಒಳ್ಳೇದಾಗೋದಿದ್ರೆ ಇದೊಂದು ವಿಷಯದಲ್ಲಿ ಮಾತ್ರ. ಸೊ ಯಾವುದೇ ಕಾರಣಕ್ಕೂ ಮಾವ ಹತ್ರ ಈ ವಿಷಯ ಹೇಳೋದು ಬೇಡ, ಓಕೆನಾ? ಮಾಮ್, ನೀವು ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಯಾಕೆ ಒಬ್ಬರ ಮುಖ ಒಬ್ಬರು ನೋಡ್ಕೋತಿದ್ದೀರಾ? ನಾನೇನಾದರೂ ರಾಂಗ್ ಟೈಮ್ನಲ್ಲಿ ಬಂದ? ಹಾಗೇನಿಲ್ಲ ಮಾಮ್, ದಿಢೀರಂತ ಬಂದ್ರಲ್ಲ ಅದಕ್ಕೆ ಕೇಳಿದೆ. ನಾಳೆ ಬೆಳಿಗ್ಗೆ ನನಗೆ ಒಂದು ಮುಖ್ಯವಾದ ಕೆಲಸ ಇದೆ. ಅದಕ್ಕೆ ನನ್ನ ಜಾಗದಲ್ಲಿ ನೀನು ಆಫೀಸಿಗೆ ಹೋಗ್ಬೋದಾ ಅಂತ ಕೇಳಕ್ಕೆ ಬಂದೆ. ಕೇಳಬೇಡಿ ಮಾಮ್, ಆರ್ಡರ್ ಮಾಡಿ. ನಾನು ಈಗಲೇ ಜಯ ಹತ್ರ ಹೋಗಿ ಅಟೆಂಡ್ ಮಾಡಬೇಕಾಗಿರೋ ಮೀಟಿಂಗ್ದು ಡೀಟೇಲ್ಸ್ ತೊಗೊಂಡು ಪ್ರಿಪೇರ್ ಆಗ್ತೇನೆ. ಮಾಮ್, ಬ್ರೋ ಇದ್ದಿದ್ರೆ ಈಗ ನೀವು ನನ್ನನ್ನು ಕೇಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅತ್ತೆ, ಆಫೀಸ್ ಮೀಟಿಂಗು ಮಿಸ್ ಮಾಡಿ ಹೋಗ್ತಾ ಇದ್ದೀರಾ ಅಂದರೆ ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇರಬೇಕಲ್ವಾ? ಹೋಗ್ತಿದ್ದೀನಿ ಅಲ್ಲ, ಹೋಗ್ತಿದ್ದೀವಿ. ನೀನು ನನ್ನ ಜೊತೆ ಬರ್ತಿದೀಯಾ? ಹೌದಾ? ಎಲ್ಲಿಗೆ ಹೋಗ್ತಿದ್ದೀವತ್ತೆ? ಅದನ್ನು ನಾಳೆ ಹೇಳ್ತೀನಿ. ನಾಳೆ ಬೆಳಿಗ್ಗೆ ಆದಿ ಪಾರ್ವತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ನಾನು ಜನನೀನ, ನಾನಿಬ್ಬರು ಸೊಸೆಯರನ್ನ ನನ್ನ ಜೊತೆಲೇ ಕರ್ಕೊಂಡು ಹೋಗೋ ಯೋಗ ಇಲ್ಲದೆ ಇದ್ರೆ ಏನಂತೆ? ಒಂದೇ ಆಸ್ಪತ್ರೆಯಲ್ಲಿ ಇಬ್ಬರಿಗೂ ಒಟ್ಟಿಗೆ ಚೆಕಪ್ ಮಾಡಿಸ್ಬೇಕು. ಬೆಳಿಗ್ಗೆ ಹಲ್ಸೆಟ್ಟಿಲ್ದೆ ಅರ್ಚನ್ ಕೋಟೆಗೆ ಹೋಗಿದ್ದೀನಿ. ಅಖಿಲ ಕೈಯಲ್ಲಿ ಸಿಕ್ಕಾಕೊಂಡು ಜಸ್ಟ್ ಮಿಸ್ಸು. ಮನೆಯಿಂದ ಹೋಗಕ್ಕೂ ಮುಂಚೆ ಗಮನಿಸಿ ಹೇಳಕ್ಕಾಗಿಲ್ವಾ ನಿಂಗೆ? ತೆಗೆದು ಬಿಟ್ಟ ಅಂದ್ರೆ ದೇವ್ರು ಕೊಟ್ಟಿರೋ 32 ಹಲ್ಲೂ ಉದ್ರೋಗ್ಬಿಡ್ಬೇಕು. ನಿನ್ನೆ ಏನ್ ಅನ್ಕೊಂಡಿದ್ಯಾ? ಏನೋ ತಂಗಿ ಮಗಳು ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ನಾನು ಸಹಿಸ್ಕೊಂಡಿದ್ರೆ ದಿನೇ ನಿಂದು ಅತಿ ಆಗ್ತಾನೆ ಹೋಗ್ತಾ ಇದೆ. ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ನಾನು ಇಲ್ಲಿ ಜೊತೆ ನಿಂತಿರೋದು ನೀನ್ ಸೇಟ್ ತೀರ್ಸ್ಕೊಳ್ಳಿ ಅಂತ. ಇನ್ಮೇಲೆ ಭಯಾನೂ ಇದೆ, ಆದ್ರೆ
ನಿನ್ ಮೇಲಿರೋ ಭಯಕ್ಕಿಂತ ನನ್ನನ್ನೆಲ್ಲ ಕಟ್ಟಾಕಿರೋದು ನನ್ನ ತಂಗಿ ಮೇಲಿರೋ ಮಮಕಾರ. ತಿಳ್ಕೊ, ನೀನು ಪಿಸ್ಟಲ್ ತೋರಿಸಿ ನನ್ನನ್ನು ಹೆದರ್ಸ್ಬೋದು, ಆದ್ರೆ ನೀನು ಮನೆಯಿಂದ ಆಚೆ ಹೋದ್ಮೇಲೆ ನಾನು ಒಬ್ಬನೇ ತಾನೇ ಈ ಮನೇಲಿರೋದು. ಯಾವಾಗ ಬೇಕಾದ್ರೂ ಹೋಗ್ತಾನೆ. ಯಾಕೆ ಹೋಗಿಲ್ಲ ಹೇಳು? ಯಾಕೆಂದ್ರೆ ನಾನು ನನ್ನ ತಂಗಿ ಅರುಂಧತಿಗೆ ನಿಯತ್ತಾಗಿದ್ದೀನಿ. ಅದೇ ನಿಯತ್ತಿಂದಾನೇ ನಿನ್ನನ್ನು ಕಾಪಾಡ್ತಾ ಇರೋದು. ಹಾಗಂತ ನೀನು ಅದನ್ನೇ ಸಲಿಗೆ ಅಂತ ತಗೋಬೇಡ. ನಾನು ಕೋಪ ಬಂತು ಅಂದ್ರೆ ನನ್ನ ಶತ್ರುಗಳಿಗೆ ನಾನು ದುಷ್ಟ, ಕೊನೆಗಡ್ಕ. ಆ ರೀತಿ ನಿನ್ನ ವಿಚಾರದಲ್ಲೂ ಆಗೋದಕ್ಕೆ ನನ್ನ ಬಿಡಬೇಡ. ಹುಷಾರು. ಆಮೇಲೆ ನನ್ನ ತಲೆ ಏನಾರು ಕೆಟ್ಟು ನಾನು ನಿನ್ನ ಬಗ್ಗೆ ಅಖಿಲ ಹತ್ರ ಸ್ವಲ್ಪ ಸುಳಿ ಕೊಟ್ರು ನಿನ್ನ ಕಥೆ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಇದ್ದೇ ಕೊನೆ. ನನಗೆ ಮರ್ಯಾದೆ ಕೊಡದೆ ಇರೋ ಪರವಾಗಿಲ್ಲ, ಆದರೆ ನನ್ನ ವಯಸ್ಸಿಗೆ ಬೆಲೆ ಕೊಡದೆ ಕಪಾಳಕ್ಕೇನಾದ್ರು ಹೊಡೆಯೋದಕ್ಕಿನ್ನು ಮುಂದೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ. ಹುಷಾರ್. ಪಾರು, ನಾನು ಯೂನಿಫಾರ್ಮ್ ನಾನು ನೇತು ಹಾಕಿದ್ದೆ, ನೋಡ್ತೀಯಾ? ನಾನು ನೋಡಿಲ್ಲ. ಪಾರು, ನನಗೆ ಡ್ಯೂಟಿಗೆ ಲೇಟ್ ಆಗ್ತಾ ಇದೆ. ಯೂನಿಫಾರ್ಮ್ ಯಾಕಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಕೊಡು. ನಾನು ಕೊಡಲ್ಲ. ಓ, ಮೇಡಮ್ ಯಾವುದೋ ಬೇರೆ ಮೂಡಲ್ಲೇ ಇರೋ ಥರ ಇದೆ. ಹಾಗೆಲ್ಲ ಏನಿಲ್ಲ. ಮತ್ತೆ ಯಾಕೆ ಸತಾಯಿಸ್ತಾ ಇದೆಯಾ? ಯೂನಿಫಾರ್ಮ್ ಕೊಡು. ನೀವು ರಾತ್ರಿ ಇಡೀ ಆಟೋ ಓಡಿಸೋದು ನನಗಿಷ್ಟ ಇಲ್ಲ. ಅದು ಹಾಗಲ್ಲ ಪಾರು. ನೋಡು ಪಾರು, ಇವಾಗ ನೀನು ನಾನು ಹೋಗೋದಕ್ಕೆ ಬಿಡಲಿಲ್ಲ ಅಂದರೆ ನಾನು ಇಡೀ ರಾತ್ರಿ ತರಲೆ ಮಾಡ್ತಾನೆ ಇರ್ತೀನಿ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಯೂನಿಫಾರ್ಮ್ ಕೊಡು. ಕೊಡಲ್ಲ ಅಂದರೆ ಕೊಡಲ್ಲ. ನಿಮಗೆ ನನ್ನ ಮಗು ಆರೋಗ್ಯದ ಮೇಲೆ ಕಾಳಜಿ ಆದರೆ ನನಗೆ ನನ್ನ ಗಂಡನ ಆರೋಗ್ಯದ ಮೇಲೆ ಕಾಳಜಿ. ನೀವು ಇಡೀ ರಾತ್ರಿ ನಿದ್ದೆಗೆಟ್ಟು ಆಟೋ ಓಡಿಸಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಡ. ಅದಕ್ಕೆ ನೀವು ಆಟೋ ಓಡ್ಸೋಕೆ ಹೋಗೋದು ಬೇಡ. ಮತ್ತೆ ಹಾಸ್ಪಿಟಲ್ ಖರ್ಚಿಗೆ ಹೇಗೆ ಹಣ ಹೊಂದಿಸೋದು? ತಗೊಳ್ಳಿ. ಇದೇನಕ್ಕೆ? ಈ ಓಲೆನ ಅಡ ಇಡೋಣ, ಬಂದ್ ದುಡ್ಡಲ್ಲಿ ಆಸ್ಪತ್ರೆಗೆ ತೋರ್ಸೋಣ. ಬೇಡ ಪಾರು, ನ್ಯಾಯವಾಗಿ ನೋಡಿದ್ರೆ ನಾನು ನಿನಗೆ ಹೊಸದಾಗಿ ಚಿನ್ನ ಕೊಡಿಸ್ಬೇಕು. ಆದರೆ ಇವಾಗ ನನಗೆ ಅಂಥ ಯೋಗ್ಯತೆ ಇಲ್ಲ. ಮೈಮೇಲಿರೋ ಚಿನ್ನನ ಅಡ ಇಟ್ಟು ನಿನಗೆ ಹಾಸ್ಪಿಟಲ್ ತೋರಿಸೋದಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ ಪಾರು. ಚಿನ್ನದಂಥ ಗಂಡನ ಆರೋಗ್ಯದ ಮುಂದೆ ಈ ಚಿನ್ನದ ಓಲೆ ನನಗೇನು ಮುಖ್ಯ ಅಲ್ಲ. ನಾವು ಯಾರತ್ತನಾದ್ರೂ ಸಾಲ ತಗೊಂಡ್ರೆ ನಮ್ಮ ಹತ್ರ ದುಡ್ಡಿಲ್ದಿರೋ ಸಮಯದಲ್ಲಿ ಅವ್ರು ಎಲ್ಲಿ ವಾಪಸ್ ಕೇಳ್ಬಿಡ್ತಾರೋ ಅನ್ನೋ ಆತಂಕ. ಆದರೆ ಚಿನ್ನ ಹಾಗಲ್ಲ. ಇದು ನಮ್ಮ ಸ್ನೇಹಿತರಿದ್ದಾಗೆ, ನಮಗೆ ಕಷ್ಟ ಕಾಲದಲ್ಲಿ ಆಗ್ಬರುತ್ತೆ. ನಮ್ಮ ಕೈಯಲ್ಲಿ ದುಡ್ಡಿದ್ದಾಗ ಬಿಡಿಸ್ಕೊಂಡ್ರಾಯ್ತು. ತಗೊಳ್ಳಿ. ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗುವಾಗ ಇದನ್ನ ಚಿನ್ನದಂಡಿಲಿ ಅಡ ಇಟ್ಬಿಟ್ಟು ದುಡ್ಡು ತಗೊಂಡು ಹೋಗೋಣ. ತುಂಬ ಒಳ್ಳೆ ಹೆಂಡತಿ ನೀನು. ತುಂಬ ಒಳ್ಳೆ ಗಂಡ ನೀವು. ತುಂಬ 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 ಒಳ್ಳೆ ಅಪ್ಪ ಕೂಡ. ಯಾಕೆ ಅಂದರೆ ನಿಮ್ಮ ಆರೋಗ್ಯನ ಪಕ್ಕಕ್ಕಿಟ್ಟು ಮಗು ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳೋ ಉದ್ದೇಶದಿಂದ ಇಡೀ ರಾತ್ರಿ ಆಟೋ ಓಡಿಸೋದಕ್ಕೆ ಹೊರಟ್ರಲ್ಲ. ಪಾರು, ಎಲ್ಲ ಅಪ್ಪಂದ್ರು ಮಾಡೋ ಕೆಲಸನೇ ನಾನು ಮಾಡ್ತಾ ಇದ್ದೀನಿ. ಬೇಕಾದ್ರೆ ನೀನು ಸಾರ್ತಿನ ಕೇಳಿ ನೋಡು. ನೀನು ಗಣಿಲ ಹೊಟ್ಟೆಲಿರುವಾಗ ಇಂಥ 10 ಕಥೆಗಳು ಅವ್ರ ಹತ್ರ ಇರುತ್ತೆ. ಮಗು ತಾಯಿ ಗರ್ಭದಲ್ಲಿದ್ದಾಗಲೇ ಕಲಿಕೆ ಶುರುವಾಗುತ್ತಂತೆ. ಅದಕ್ಕೆ ಇವತ್ತಿಂದಾನೇ ನಮ್ಮ ಮಗುಗೆ ಕತೆ ಹೇಳೋದಕ್ಕೆ ಶುರು ಮಾಡ್ತೀನಿ. ನಾನು 9 ತಿಂಗಳು ನಿನ್ನ ಹೊತ್ತು ಹೆತ್ತಿರ್ಬೋದು, ಆದರೆ ನಿಮ್ಮಪ್ಪ ನಿನ್ನನ್ನು ಹೃದಯದಲ್ಲೇ ಇಟ್ಕೊಂಡು ಓಡಾಡ್ತಿದ್ರು ಅಂತ ಹೇಳ್ತೀನಿ. ಅವರನ್ನು ನೀನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೆ ನೀನು ತುಂಬ ಗೌರವ ಕೊಡಬೇಕು ಅಂತ ಹೇಳ್ತೀನಿ.
ಅರ್ಸನ್ ಕೋಟೆ ಕುಡಿ. ಜಾಣ ಮಗು, ನಾನು ಹೇಳಿದ್ದನ್ನೆಲ್ಲ ಕೇಳುತ್ತೆ. ನಿನ್ಗೆ ಆಸ್ಪತ್ರೆಗೆ ತೋರ್ಸೋಕ್ಕೂ ನಿನ್ನ ಗಂಡಂಗೆ ಯೋಗ್ಯತೆ ಇಲ್ಲ ಅಂತ ಡಿಸೈಡ್ ಮಾಡಿಬಿಟ್ಯಾ ಪಾರು.